This is my friend Kundan. Finally, I reached Changanuru. ನಾನ್ ಆ ಕಡೆ ನೋಡಕತ್ತೀನಿ, ಇಲ್ಲಿ ನೋಡ ನೀವು ಇಲ್ಲೇ ಮುಂದೆ ಕಣ್ರಿ. ಬಸ್ಸಲ್ಲಿ ಸೀಟ್ ಇಲ್ಲ, ನಾವು ಸೀಟ್ ಹಿಡಿದ್ವಿ, ನಮ್ಗೆ ಸೀಟ್ ಸಿಕ್ಕಿಲ್ಲ. Hello guys, welcome back to my YouTube channel. ಗೈಸ್, ಇವತ್ತು ನಾನು ಶಬರಿಮಲೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಇಲ್ಲಿಂದ ಸಂಜೆ 6 ಗಂಟೆಗೆ ಟ್ರೈನ್ ಇದೆ. ಆಲ್ರೆಡಿ ನನ್ನ ಪೇರೆಂಟ್ಸ್ ಬಿಟ್ಟಾಗಿದ್ದೆ ಗೈಸ್. ಅಲ್ಲಿಂದ ಅವರು ಯಾದಗಿರಿಯಿಂದ ಬರೋದು. ಅವರು ಆಲ್ರೆಡಿ ಬೆಳಗ್ಗೆ ಟ್ರೈನಿಗೆ ಕೂತ್ರೆ ನೆಕ್ಸ್ಟ್ ಡೇ ಬೆಳಗ್ಗೆ ರೀಚ್ ಆಗ್ತಾರೆ. ನಾನು ಇಲ್ಲಿಂದ ಸಂಜೆ ಕೂತ್ರೆ ಬೆಳಗ್ಗೆ ರೀಚ್ ಆಗ್ತೀನಿ ಮಂಗಳೂರಿಂದ. ನೋಡಿ ಗೈಸ್, ಲಗೇಜ್ ಎಲ್ಲ ಪ್ಯಾಕ್ ಆಗಿದೆ. ಇಷ್ಟೇ ಸಿಂಪಲ್. ಇದೊಂದು ಕ್ಯಾಮ್ರಾಗೆ ಚಿಕ್ಕ ಬ್ಯಾಗ್ ಮತ್ತು ಒಂದೆರಡು ಬಟ್ಟೆ ಅಷ್ಟೇ. ಮತ್ತೆ ತಂಗಿ ದುಡ್ಡು ಹಾಕಿದಳು ಹೊಸ ಬಟ್ಟೆ ತೆಗಿಯೋಕ್ಕೆ. ಗೈಸ್, ಫೈನಲಿ ಹೋಗಿ ಬಟ್ಟೆ ತಗೊಂಡಾಯ್ತು, ಹೊಸ ಬಟ್ಟೆ. ಅಲ್ಲಿ ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕಿದ್ಮೇಲೆ ಮಾಲೆ ಬಿಚ್ಚಿದ ಮೇಲೆ ಹೊಸ ಬಟ್ಟೆ ಹಾಕೊಳ್ಳೋಕ್ಕೆ ತಂಗಿ ಕೊಡಿಸಿದಳು. ಮತ್ತೆ ಔಟ್ಫಿಟ್ ಎಲ್ಲ ಚೇಂಜ್ ಮಾಡಿದೆ. ಆವಾಗಲೇ ಫಾರ್ಮಲ್ ಡ್ರೆಸ್ಸಲ್ಲಿದ್ದೆ, ಡ್ಯೂಟಿ ಎಲ್ಲ ಹೋಗಿ. ಇವಾಗ ಡ್ರೆಸ್ ಚೇಂಜ್ ಮಾಡಿ ಟಿ ಶರ್ಟ್ ಹಾಕೊಂಡು ಫುಲ್ ಟ್ರಾವೆಲರ್ ಥರ ಆಗಿದ್ದೀನಿ ನೋಡಿ. ಗೈಸ್, ಇವಾಗ ಸ್ಟೇಷನ್ಗೆ ಹೋಗಿ 6 ಗಂಟೆ ಟ್ರೈನ್ ಇದೆ. ಇನ್ನೊಂದು ಅರ್ಧ ಗಂಟೆ ಉಳಿದಿರ್ಬೋದು ಅಂದ್ಕೊಂಡಿದ್ದೀನಿ, ಟೈಮ್ ನೋಡಿಲ್ಲ. ಬೇಗ ಹೋಗಿ ಟ್ರೈನ್ ಹಿಡ್ಕೋಬೇಕು. ಮತ್ತು ನಾಳೆ ಬೆಳಗ್ಗೆ ಫ್ಯಾಮಿಲಿ ಒಟ್ಟಿಗೆ ರೀಚ್ ಆಗಲಿಕ್ಕಿದೆ. ಒಟ್ಟಿಗೆ ರೀಚ್ ಆಗಿ ಅಲ್ಲಿಂದ ಚೆಂಗನ್ನೂರಿಗೆ ರೀಚ್ ಆಗೋದು. ಅಲ್ಲಿಂದ ಮತ್ತೆ ಶಬರಿಮಲೆಗೆ ಬಸ್ಸಲ್ಲಿ ಹೋಗ್ಬೇಕು. ಅಲ್ಲಿ ಶಬರಿಮಲೆಗೆ ಹೋಗಿ ಅಲ್ಲೇ ಮಾಲೆ ಹಾಕ್ಕೊಂಡು ದೇವಸ್ಥಾನಕ್ಕೆ ಹೋಗಿ ದರ್ಶನ ತೊಗೊಂಡು ಬಂದಮೇಲೆ ಮತ್ತೆ ಮಾಲೆ ಬಿಚ್ಚಿದ ಮೇಲೆ ಬಟ್ಟೆ ಹಾಕ್ಕೊಂಡು ಅಲ್ಲಿಂದ ನೈಟ್ ಟ್ರೈನಿಗೆ ಕೂತ್ಕೊಂಡು ಮತ್ತೆ ರಿಟರ್ನ್ ಅವ್ರ ಮನೆಗೆ ಹೋಗ್ತಾರೆ. ನಾನು ಮ್ಯಾಂಗ್ಳೂರಿಗೆ ಬರೋದು. ಮತ್ತೆ ನನ್ನ ಡ್ಯೂಟಿ ನಂಗೆ ಸ್ಟಾರ್ಟ್. ಓಕೆ ಗೈಸ್, ಬಾಯ್ ಬಾಯ್, ಮತ್ತೆ ಸಿಗೋಣ. ಗೈಸ್, ಫೈನಲಿ ರೀಚ್ಡ್ ಸೆಂಟ್ರಲ್ ರೈಲ್ವೆ ಸ್ಟೇಷನ್. ದಿಸ್ ಈಸ್ ಮೈ ಫ್ರೆಂಡ್ ಕುಂಡನ್. ಹಾಯ್, ಎಲ್ಲರೂ போன வீட்டுக்கு. ஓகே, ஸ்பின்னை காணோம். பாய். ಗೈಸ್, ಫೈನಲಿ ಐ ರೀಚ್ಡ್ ಚೆಂಗನೂರು. ಇವಾಗ ಇಲ್ಲಿ ನನ್ನ ಪೇರೆಂಟ್ಸ್ಗೆ ಕಾಯ್ತಾ ಇದ್ದೀನಿ. ಅವರು ಕನ್ಯಾಕುಮಾರಿ ಎಕ್ಸ್ಪ್ರೆಸ್ ಟ್ರೈನಲ್ಲಿ ಬರ್ತಿರೋದು. ಅವರು ಬರೋಕ್ಕೆ ಇನ್ನೂ ಒಂದು ಅರ್ಧ ಗಂಟೆ ಆಗ್ಬೋದು. ಸೊ ಅವ್ರು ಬರೋ ತನಕ ವೇಟ್ ಮಾಡಿ ಅವರೊಟ್ಟಿಗೆ ಸೇರಿ ಆಮೇಲೆ ಶಬರಿಮಲೆಗೆ ಹೋಗೋದು ಇಲ್ಲಿಂದ ಎಲ್ಲರೂ. ದಿಸ್ ಇಸ್ ಚೆಂಗನೂರು ಸ್ಟೇಷನ್. ಗೈಸ್, ಫೈನಲಿ ನಮ್ಮ ಮನೆಯವರು ಬರ್ತಾ ಇರೋ ಟ್ರೈನ್ ಬಂತು. ಇವಾಗ ಅವರು ಯಾವ ಬೋಗಿಯಲ್ಲಿದ್ದಾರೆ ನೋಡ್ಬೇಕು, ಸರ್ಚ್ ಮಾಡಬೇಕು. ಇಲ್ಲಿ ಎಲ್ಲಾದ್ರೂ ಸೈಡಿಗೆ ನಿಂತಿರ್ತಾರೆ. ನಾನ್ ಆ ಕಡೆ ನೋಡಕತ್ತೀನಿ, ಇಲ್ಲಿ ನೋಡ ನೀವು ಇಲ್ಲೇ ಮುಂದೆ ಕಣ್ರಿ. ಗೈಸ್, ಫೈನಲಿ ಸಿಕ್ಕಿರು. ಇಲ್ಲೇ ಮುಂದೆನೆ ಸಿಕ್ಕಿರು ಇವರು. ಅಲ್ಲಿ ನೋಡಿ, ಅಲ್ಲಿ ಬರ್ತಿದ್ದಾರೆ. ಇನ್ನು ಎಲ್ಲರೂ ರೆಡಿಯಾಗಿ ಶಬರಿಮಲೆಗೆ ಹೊರಟೋಗೋದು. ಗೈಸ್, ಇವಾಗ ಬ್ರಷ್ ಮಾಡಕ್ ಬಂದಿದ್ದೇನೆ ನೋಡಿ. ಬ್ರಷ್ ಮಾಡಿ ರೆಡಿಯಾಗಿ ಹೊರಡೋದು. ನೋಡಿ, ಇವರೊಬ್ರು ಮೋಟು ಪತ್ಲು ಬಂದಂಗೆ ಬಂದಿದ್ದಾರೆ. ಹಾಯ್ ಮಾಡ್ರಿ. ಸ್ವಲ್ಪ ಪೇಸ್ಟ್ ಹಾಕ.
ಅಯ್ಯಪ್ಪ, ಎಷ್ಟಿದೆ ಬೇಸ್ಟ್. ಪೇಸ್ಟ್ ಹಾಕಂದ್ರೆ ಫುಲ್ ಅರ್ಧ ಡಬ್ಬಿನ ಹಾಕ್ಯಾನ. ಗೈಸ್ ಆಯ್ತು, ನಂದು ಬ್ರಷ್ ಮಾಡಿದೆ, ಮುಖ ತೊಳ್ಕೊಂಡೆ, ಸೀದಾ ಪಂಬಾ ನದಿಗೆ ಹೋಗಿ ಸ್ನಾನ ಮಾಡಿ ಮಾಲೆ ಹಾಕಿ ಸೀದಾ ಶಬರಿಮಲೆಗೆ ಹೋಗೋದು. ನೋಡಿ ಗೈಸ್, ಬಸ್ಸಲ್ಲಿ ಸೀಟ್ ಇಲ್ಲ. ನಾವು ಸೀಟ್ ಹಿಡಿದ್ವಿ, ನಮಗೆ ಸೀಟ್ ಸಿಕ್ಕಿಲ್ಲ. ಬೇರೆಯವರೆಲ್ಲ ಬಂದು ಕೂತ್ಕೊಂಡ್ಬಿಟ್ರು, ಸೀಟ್ ತೆಗಿ ಅಂತ. ಇವಾಗ ನೋಡಿ, ನಾವು ಸ್ಟೆಪ್ಸಲ್ಲಿ ಕೂತ್ಕೊಂಡಿದ್ದೀವಿ. ಇನ್ನು 2 hours ಹೀಗೆ ಕೂತ್ಕೊಂಡು ಹೋಗೋದು. ಟಿಕೆಟ್ ಚೆಂಗನೂರು ಟು ಪಂಬಾ ಟೋಟಲ್ 987 ಗೈಸ್. 7 ಜನಕ್ಕೆ ಟಿಕೆಟ್ ಬುಕ್ ಮಾಡಿರೋದು. ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್. ಗೈಸ್, ಟೀ ಬ್ರೇಕಿಗೆ ಬಸ್ ನಿಲ್ಸಿದೆ. ಫಾಸ್ಟ್ ಪ್ಯಾಸೆಂಜರ್, ಫಾಸ್ಟ್ ಎಕ್ಸ್ಪ್ರೆಸ್ ನೋಡಿದೆ ಲಾಸ್ಟ್ ಟೈಮ್ ಬಂದಾಗ. ಫಾಸ್ಟ್ ಪ್ಯಾಸೆಂಜರ್ ಬಸ್. ತಿಂತೆ ಬೋಂಡ ಸ್ವಲ್ಪ ಸಿಹಿ ಇರ್ತದೆ. ಚಾದ ತಿಂತೀನಿ. ಏನ್ ಚಾಚ್ ಅಂತ ಗೈಸ್, ಇವತ್ತಿನ ಬೆಳಗ್ಗೆ ಬ್ರೇಕ್ಫಾಸ್ಟ್ ದೋಸೆ ಮತ್ತೆ ಆಲೂಗಡ್ಡೆ ಪಲ್ಯ. ಇಲ್ಲಿ ಪರೋಟ ಮತ್ತೆ ಕಡಲೆಕರಿ. ಚಡೆ ಬಿಡು. ಫೈನಲಿ ರೀಚ್ಡ್ ಪಂಬಾ. ಗೈಸ್, ಪಂಬಾ ನದಿಯಲ್ಲಿ ಸ್ನಾನ ಮಾಡಕ್ ಬಂದಿದೀವಿ. ಮತ್ತ ಅವಾಗ್ಲಂಗ ಹಾಕ್ಬಿಡದ ಸ್ವಿಮ್ಮಿಂಗ್ ಪೂಲ್ ಹಾಕಿದ. ಗೈಸ್ ನೋಡಿ, ಮೀನು. ವಾಟರ್ ಪ್ರೂಫ್ ಅಲ್ಲ, ಅದು ಸೈಡಿಂದ ಬಟನ್ ತೆಗ್ದಿದ್ದೀನಿ. ಇದು ವಾಟರ್ ಪ್ರೂಫ್ ಅದ. ಅದ್ ಮತ್ತೆ ನೀರು ಹಾಕ. ಒಳಗಡೆ ಗೈಸ್, ಫೈನಲಿ ಪಂಬಾ ರಿವರ್ ಅಲ್ಲಿ ಮುಳುಗಿ ಎದ್ದಿವಿ. ಇವಾಗ ನಮ್ ತಮ್ಮದವ್ರು ಮುಳುಗ್ತಿದಾರೆ. ಮುಳುಗ್ರಿ ಜಲ್ದಿ ಮುಳುಗ್ರಿ. ಹಾ, ಮುಳುಗ. ಮುಳುಗ್ಲೇ, ನಿನ್ ತಲೆನ ಒಳಗ್ ಹೋಗಿಲ್ಲ. ಮುಳುಗ. ಉದ್ದ ಮಕ್ಕ. ಫುಲ್ ಮುಳುಗಿದ್ದ ಮಯ್ಯ. ಹಾ, ಮಕ್ಕ. ಹಾ, ಸಂಗೇಂದ ಎಷ್ಟಾಯ್ತು?
ನಿಂದೆ ಎಷ್ಟು? ಹಾ ಮಾಡೋಗ. ಹಾ ಮತ್ತೆ ಕಲ್ಲು ಬಡ್ಸಂಡಿ ಒಳಗ ಕಲ್ಲು ಬಡ್ಸಂಡಿಗ್ಲೇ. ಗೈಸ್ ಪಂಬರ್ ಇವರಲ್ಲಿ ಮೊಸಳೆ ಮೊಸಳೆ. ಗೈಸ್ ಇಲ್ಲಿ ಮೇಲೆ ಗಣೇಶನ್ ಟೆಂಪಲ್ ರೀಚ್ ಆಗಿದ್ದೇವೆ. ಇವಾಗ ಇಲ್ಲಿಂದ ಮೇಲೆ ಹಾಕೊಂಡು ಮೇಲೆ ಪಾದಯಾತ್ರೆ ಮಾಡ್ಕೊಂಡು ಹೋಗೋದು.